ಇವತ್ತು ಸರ್ ಈಗ ಫ್ಲೈಓವರ್ದು ಮೀಟಿಂಗ್ ಮಾಡಿದ್ರೆ ಫ್ಲೈಓವರು ಸ್ಮಾರ್ಟ್ ಸಿಟಿ ಗೂಡಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳ ಚರ್ಚೆ ಮಾಡಿದೀವಿ ಇವತ್ತು. DC ಅವರು, ಶಾಸಕರು, ಹಿರಿಯ ಅಧಿಕಾರಿಗಳು. ಸೊ ಈಗಾಗಲೇ ನಮಗೆ 270 ಕೋಟಿ ಫ್ಲೈಓವರ್ಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅದು ಇನ್ನೂ ನಮ್ಮ ಹಂತದಲ್ಲಿ ಫೈನಲ್ ಆಗಿಲ್ಲ, ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಮಾಡಬೇಕಂತ. ಇವತ್ತು ಸಭೆಯಲ್ಲಿ ಅಪೂರ್ಣ ಆಗಿದೆ. ಮತ್ತು 6th ಅದು ಫೈನಲ್ ಮಾಡಲಿಕ್ಕೆ ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ. ಬಂದ ಮೇಲೆ ನಂತರ DC ಅವರು ಎಲ್ಲ ಸಂಘ ಸಂಸ್ಥೆಯವರನ್ನ, ಉದ್ಯಮಿಗಳನ್ನು, ಅಡ್ವೊಕೇಟ್ಗಳನ್ನು ಕರೆದು ಅವರು ಒಂದು ಸಲ ಸಜೆಷನ್ ಕೊಡಲಿಕ್ಕೆ ಹೇಳಿದ್ವಿ. ಸೊ ಆ ಸಲಹೆ ಬಂದ ಮೇಲೆ ಅಂತಿಮವಾಗಿ ಟೆಂಡರ್ ಮಾಡ್ತೀವಿ. ಆಮೇಲೆ ನಮ್ಮದು ಗೂಡಾದಿಂದ ನಮ್ಮ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಅದು ಒಂದು ಪ್ರಯತ್ನ ನಡೀತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಈಗಾಗಲೇ ಬಿಲ್ಡಿಂಗ್ ಆಗಿದೆ, ಟೆಂಡರ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಹಾಗೆ ಬಿದ್ದಿದೆ, ನಮಗೆ ನಷ್ಟ ಆಗ್ತದೆ. ಟೆಂಡರ್ ಕೂಡ ಬೇಗ ಮಾಡಲಿಕ್ಕೆ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಸರ್, ಈಗ ಇದು ಫ್ಲೈಓವರ್ದು ಡಿಸೈನ್ ನೀವು PWD ಒಂದೇ ಮಾಡ್ತೀರಾ ಅಥವಾ ಕನ್ಸಲ್ಟೆಂಟಿ ಏಜೆನ್ಸಿಗೆ? ಇಲ್ಲ, ಕನ್ಸಲ್ಟೆಂಟಿ ಬೇಕೇ ಬೇಕು. ಆದ್ರೆ ನಾವು ಮಾಡೋರು ನಮ್ಮ ಸ್ಟೇಟ್ PWD ನಾವು ಮಾಡ್ತೀವಿ. ಆಮೇಲೆ ಲೆಂತ್ ಎಷ್ಟು? ಅದೇ ಇನ್ನೂ ಫೈನಲ್ ಆಗಿಲ್ಲ. ಲೆಂತು ಅದು ಒಂದೇ ಸಾರಿ ಮುಗಿಯತ್ತದಲ್ಲ, 3 ಹಂತದಲ್ಲಿ ಮುಗಿಬೇಕು. 3 ಫೇಸ್ ಆಗೋದು. ಈಗ ಒಂದು ಅಟ್ಲೀಸ್ಟ್ ಚೆನ್ನಮ್ಮ ದಾಟ್ಸೋರಿಗೆ ಒಂದು ಮಾಡ್ತಾ ಇದ್ವಿ, ನಂತರ ಸಂಭಾಜಿ ಧರ್ಮೀರ್ ಸಂಭಾಜಿ ಚೌಕರಿಗೆ, ನಂತರ 3rd ಗೇಟ್ವರೆಗೆ 3 ಹಂತ ಇದೆ. 1 ಹಂತ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ನಡುಗಡೆ ಇದು ಕಾಂಟೋನ್ಮೆಂಟ್ ಬೋರ್ಡ್ನವರು ರೋಡೇ ಆಗಲಿ ಮಾಡ್ಲಿಕ್ಕೆ ಕೊಡಿ, ಬೀಚ್ ಕಟ್ಲಿಕ್ಕೆ ಕೊಡ್ತಾರಲ್ಲ ಸರ್? ನೋಡೋಣ, ಅವ್ರಿಗೆ ಹೇಳಿದಿಲ್ಲ. ಆಲ್ರೆಡಿ ಅವರು ಪತ್ರ ಬರಲಿಕ್ಕೆ ಹೇಳಿದ್ರು. ಸುಮಾರು ಇಲಾಖೆ ಪತ್ರ ಬರಲಿಕ್ಕೆ ಹೇಳಿದ್ವಿ. ಅವ್ರು NOC ಕೊಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ಆಮೇಲೆ ನೀವು ಹೇಳೋಕ್ಕೆ ತೊಂದರೆ ಬೇಡ. ಸೊ ಎಲ್ಲರಿಗೂ ಸಂಬಂಧಪಟ್ಟವ್ರಿಗೆ ನೀವು ಹೇಳಿದ್ರಲ್ಲ, ಕೋರ್ಟ್ ಬಗ್ಗೆ ಹೇಳಿದ್ರಿ, ಎಲ್ಲರ ಕಡೆ NOC, KSRTC, BWD, ಕೋರ್ಟ್ ಅವ್ರದ್ದು ಎಲ್ಲರದ್ದು ಶಿಕ್ಷಣ NOC ತೊಗೊಂಡ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಆಮೇಲೆ ಸ್ಮಾರ್ಟ್ ಸಿಟಿದು ಏನೇನು ಸರ್? ಇದು ನಮಗೆ ಗ್ರೆವೆನ್ಸಸ್ ಆಗಬೇಕು ಅಂತ. ಸ್ಮಾರ್ಟ್ ಸಿಟಿ 2-3 ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಬಾಡಿಗೆ ಬರೋ ಪ್ರಾರಂಭ ಆಗಬೇಕು, ಇನ್ನೂ ಮಾಡಿಲ್ಲ ನಾವು. ಅದಕ್ಕೆ ಟೆಂಡರ್ ಮಾಡಲಿಕ್ಕೆ ಹೇಳಿದ್ವಿ. ಅಷ್ಟು ಬೇಗ ಮಾಡಲಿಕ್ಕೆ ಅಂತ ಸಲಹೆ ಕೊಟ್ಟಿದ್ದೀವಿ. ಈಗ ವರ್ಕ್ ಡನ್ ಆಗಿದೆ ಸರ್, ಮೇಂಟೆನೆನ್ಸೇ ಆಗ್ತಾ ಇಲ್ಲ. ಅದೆಲ್ಲ ಯಾರು ಕೊಟ್ಟರೆ ಈಗ ಮತ್ತೆ ದುಡ್ಡು ಇರದೆ ಮತ್ತೆ ನಮ್ಮ ದುಡ್ಡು ಹಾಕಿ ಮೇಂಟೆನೆನ್ಸ್ ಮಾಡಬೇಕು. ನಮ್ಮ ದುಡ್ಡು ಬಂದರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದಷ್ಟು ಬೇಗ ಮಾಡ್ತೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ ಸೆಪರೇಟ್ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಒಂದೇ ತುರ್ಮೂರಿ ಒಂದೇ ಇದೆ ಹೇಳಿದ್ರು. ಲೋಡ್ ಭಾಳ ಆಗಿದೆ, ಇನ್ನೂ 2 ಆಗಬೇಕು. ಇನ್ನೊಂದು ಸೌತ್ ಕಡೆ ಆಗಬೇಕು, ಮತ್ತೊಂದು ನಾರ್ತ್ ಕಡೆ ಆಗಬೇಕು. ಅಷ್ಟಾದರೆ ಸರಿ ಆಗ್ತದೆ. ಇಲ್ಲಾಂದರೆ ಒಂದರ ಮೇಲೆ ಭಾಳಷ್ಟು ಬರ್ಡನ್ ಆಗಿದೆ. ಆ ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ಕೂಡ ಆಗಿದೆ. ಈ ಜಾಗ ಫೈನಲ್ ಆಗಿದೆ ಸರ್? ಹೇಳಿದ್ವಿ, ಕಮಿಷನರ್ ಅವ್ರಿಗೆ ಹೇಳಿದ್ವಿ. ಅವ್ರ ಜಾಗ ಗುರ್ಸ್ಕೊಳ್ಲಿಕ್ಕೆ DC ಅವರಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ದರೆ ಅವ್ರಿಗೆ ಗುರ್ಸ್ಲಿಕ್ಕೆ ಹೇಳಿದ್ವಿ. ಹಳೆ ಕಚರಾ ಡಿಪೋ ವಡಗಾಂವಲ್ಲಿ ಅದೇ ಹೇಳಿದಲ್ಲ, ಅದೇ ಯಡಿಯೂರಪ್ಪ ಮಾರ್ಗದಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ನೋಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ನೋಡ್ಲಿಕ್ಕೆ ಹೇಳಿದ್ವಿ. ಯಾಕಂದರೆ ಈಗ ಮುಂದೆ ಚಾಲೆಂಜ್ ಇರೋದೇ ಕಚರಾ, ಅದೇ ದೊಡ್ಡ ಸವಾಲು ಈಗ ನಮಗೆ. ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಬುಡಾದು ಅದು ಏನು ಲೇಔಟ್ಸ್ ಅದಾವಲ್ಲ, ಕಾರ್ಪೊರೇಷನ್ಗೆ ಹ್ಯಾಂಡಲ್ ಆಗಬೇಕಂದ್ರೆ ಈ ಆಸ್ತಿ ಮಾಡೋಕ್ಕೆ ಭಾಳಷ್ಟು ಜನ ಪಾಪ ಪರದಾಡ್ತಾ ಇದ್ದಾರೆ. ಭಾಳ ತಿಂಗಳುಗಳಿಂದ ಓಡಾಡ್ತಾ ಇದ್ದಾರೆ ಅಲ್ಲಿ ಜನ. ಈ ಆಸ್ತಿ ಅದು ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳಿ ಅವ್ರು ಈ ಆಸ್ತಿ ಮಾಡಿಕೊಡ್ತಾ ಇಲ್ಲ ಕಾರ್ಪೊರೇಷನ್. ನಿಮ್ಮ ಮುಂದೆ ಚರ್ಚೆ ಆಗಿದೆ. ಅದು ಈಗ ಅವರು ಲೆಟರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದೆ. ಸೊ ಮಾಲಕರ ಕಾರ್ಪೊರೇಷನ್ ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ ಯಾವುದು ಸರ್? ಫ್ಲೈಓವರ್ದು ನೆಕ್ಸ್ಟು 6 ಅಥವಾ 7 ಮಾಡ್ತೀವಿ. ಅದು ಫೈನಲ್ ಮಾಡ್ತೀವಿ. 6 7. ಓಕೆ, ಥ್ಯಾಂಕ್ ಯು.